ಸಿದ್ದರಾಮಯ್ಯ ಮತ್ತೆ ರೊಚ್ಚಿಗೆದ್ದಿದ್ದಾರೆ. ರಾಜಹುಲಿ ಮೇಲೆ ಎಗರೆಗರಿ ಬೀಳೋಕೆ ಫುಲ್ ಪ್ರಿಪೇರ್ ಆಗಿದ್ದಾರೆ. ಅದಕ್ಕಾಗಿ ಒಂದಲ್ಲ ಎರಡಲ್ಲ ಒಟ್ಟು 6 ಅಸ್ತ್ರಗಳನ್ನ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಏನವು 6 ಅಸ್ತ್ರ? ಟಗರಿನ ದಾಳಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸುತ್ತಾ? ಅಷ್ಟಕ್ಕೂ ರಾಜಹುಲಿ ಮತ್ತು ಟಗರಿನ ಮಧ್ಯೆ ಕಾಳಗ ಏರ್ಪಟ್ಟಿರೋದ್ಯಾಕೆ? ಇಲ್ಲಿದೆ ನೋಡಿ ರಾಜ್ಯ ರಾಜಕಾರಣದ ರೋಚಕ ಸ್ಟೋರಿ. 1000 ಕೋಟಿ ಆಚೆ ಇದೆ ತಗೊಂಡು ಬರ್ತೀವಿ ಅಂತ ಹೇಳಿ ಅದೇ ಕಪ್ಪಣ ಹಾಕಿ ಸರ್ಕಾರ ನಡೆಸೋರೆ. ಈ ನೈತಿಕತೆ ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ. ಅದಕ್ಕೋಸ್ಕರ ಇವತ್ತು ವಿಧಾನಸಭೆ ಕಲಾಪದಲ್ಲಿ ಅದು ಎಲ್ಲವನ್ನ ಗಮನ ಸೆಳೀತೀನಿ. ಸರ್ಕಾರ ಇರ್ತಕ್ಕಂಥದ್ದು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ. ರಾಜಹುಲಿಗೆ ಟಗರು ತೋಡಿದ್ದ ಖೆಡ್ಡ. ಎರಡು ಗಂಟೆ 6 ಅಸ್ತ್ರ. ಬಿಎಸ್ವೈಗೆ ಬಿಗ್ ಶಾಕ್. ಬೆಂಕಿ ಬಿರುಗಾಳಿ ಎಬ್ಬಿಸುತ್ತಾ ಟಗರಿನ ದಾಳಿ. ಟಗರು ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮೋಸ್ಟ್ ಪವರ್ಫುಲ್ ಲೀಡರ್. ಖಡಕ್ ಮಾತಿನ ಬಾಣಗಳಿಂದ ಎದುರಾಳಿಗಳನ್ನ ಹಿಗ್ಗಾಮುಗ್ಗ ತಿವಿಯೋ ರಣಬೇಟೆಗಾರ. ಆದ್ರೆ ಬೈ ಎಲೆಕ್ಷನ್ ಹೀನಾಯ ಸೋಲಿನ ಬೆನ್ನಲ್ಲೇ ಶಾಸಕಾಂಗ ನಾಯಕತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದ ಸಿದ್ದರಾಮಯ್ಯ ಕೆಲ ದಿನ ಸೈಲೆಂಟ್ ಆಗಿದ್ರು. ಆದ್ರೀಗ ಮತ್ತೆ ವೈಲೆಂಟ್ ಆಗ್ತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ರಾಜಹುಲಿ ಬಿಎಸ್ವೈ ಮೇಲೆ ಎಗರೆಗರಿ ಬೀಳೋಕೆ ಮಾಡಿದ್ದಾರೆ ಸಖತ್ ಪ್ಲಾನ್. ಅಷ್ಟೇ ಅಲ್ಲ, ಎದುರಾಳಿಗಳನ್ನ ಹಿಗ್ಗಾಮುಗ್ಗ ಗುಮ್ಮೋಕೆ ಸೆಟೆದು ನಿಂತಿದೆ ಟಗರು. ನೋಡೋಕೆ ಬಲು ಸಿಂಪಲ್ಲು ಈ ಟಗರು. ಆದ್ರೆ ಓರೆ ನೋಟದಲ್ಲಿ ನೋಡಿ ಕಾಲು ಕೆರೆದು ನಿಂತ್ರೆ ಮುಗಿದೇ ಹೋಯ್ತು. ಎದುರಾಳಿಯನ್ನ ಹಿಗ್ಗಾಮುಗ್ಗ ಗುಮ್ಮೋದು ಗ್ಯಾರಂಟಿ. ಸದ್ಯ ಸಿದ್ದರಾಮಯ್ಯ ಇದೇ ಪೊಸಿಷನ್ ನಲ್ಲಿ ನಿಂತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಚಳಿ ಜ್ವರ ಬಿಡಿಸೋಕೆ ಫುಲ್ ಪ್ರಿಪೇರ್ ಆಗಿದ್ದಾರೆ. ಹಾಗಾದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಟಗರು ಈಗ ವೈಲೆಂಟ್ ಆಗಿರೋದು ಯಾಕೆ? ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸೋಕೆ ರೆಡಿ ಆಗಿರೋದು ಯಾಕೆ ಅನ್ನೋದು ನಿಜಕ್ಕೂ ಬಲು ರೋಚಕ. ವಿಧಾನಸಭಾ ಅಧಿವೇಶನಕ್ಕೆ ಕೌಂಟ್ ಡೌನ್. 2 ಗಂಟೆಯಲ್ಲಿ ರೆಡಿಯಾಗುವ 6 ಬ್ರಹ್ಮಾಸ್ತ್ರ. ಕಲಾಪದಲ್ಲಿ ನಡೆಯುತ್ತಾ ಕದನ. ವಿಧಾನಸಭಾ ಅಧಿವೇಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೋಮವಾರದಿಂದ ಒಟ್ಟು 4 ದಿನಗಳ ಕಾಲ ನಡೆಯುವ ಅಧಿವೇಶನದ ಮೊದಲ ದಿನ ರಾಜ್ಯಪಾಲರು ಭಾಷಣ ಮಾಡಲಿದ್ದಾರೆ. ಆ ನಂತರದ 3 ದಿನಗಳಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವ ನಿರ್ಣಯದ ಮೇಲೆ ಚರ್ಚೆ ನಡೆಯಲಿದೆ. ಆದರೆ ಸರ್ಕಾರದ ವೈಫಲ್ಯಗಳನ್ನು ಪ್ರಸ್ತಾವಿಸಿ ಅಧಿವೇಶನಕ್ಕೆ ಅಡ್ಡಿಯನ್ನುಂಟು ಮಾಡೋಕೆ ಪ್ರತಿಪಕ್ಷಗಳು ಸಜ್ಜಾಗಿವೆ. ಹೀಗಾಗಿನೇ ಟಗರು ಸಿದ್ದರಾಮಯ್ಯ ಕೂಡ ಸರ್ಕಾರ ಮತ್ತು ಬಿಎಸ್ವೈ ಮೇಲೆ ಎಗರೆಗರಿ ಬೀಳೋಕೆ ರೆಡಿಯಾಗಿದ್ದಾರೆ. ಅದಕ್ಕಾಗಿ ಸುಮಾರು 2 ಗಂಟೆಗಳ ಕಾಲ ಸಭೆ ನಡೆಸಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒಟ್ಟು 6 ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಆ ಅಸ್ತ್ರಗಳನ್ನು ಕಂಡು ರಾಜಹುಲಿ ಶಾಕ್ ಆಗಿದ್ದಾರೆ ಎನ್ನಲಾಗುತ್ತಿದೆ.
ಟಗರು ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿರೋ ಆ 6 ಬ್ರಹ್ಮಾಸ್ತ್ರಗಳನ್ನ ಬಳಸಿದ್ದೇ ಆದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೋದು ಗ್ಯಾರಂಟಿ. ಬಿಎಸ್ವೈ ವಿಲ ಒದ್ದಾಡಬೇಕಾಗುತ್ತೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಹಾಗಾದ್ರೆ ಟಗರು ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿರೋ ಆ 6 ಪವರ್ಫುಲ್ ಅಸ್ತ್ರಗಳು ಯಾವುವು? ಅವುಗಳನ್ನ ಕಂಡು ರಾಜಾಹುಲಿ ದಂಗಾಗಿ ಹೋಗಿರೋದು ಯಾಕೆ? ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ನಂಬರ್ 1, ನೆರೆ ಪರಿಹಾರ ವಿತರಣೆ ವೈಫಲ್ಯ. ಇದು ಟಗರು ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿರೋ ಅತಿ ದೊಡ್ಡ ಬ್ರಹ್ಮಾಸ್ತ್ರ. ಈ ಬ್ರಹ್ಮಾಸ್ತ್ರವನ್ನ ಕಂಡು ರಾಜಾಹುಲಿಯೇ ಶಾಕ್ ಆಗಿದ್ದಾರೆ ಎನ್ನಲಾಗುತ್ತಿದೆ. ಯಾಕಂದ್ರೆ ಕಳೆದ ವರ್ಷ ಉತ್ತರ ಕರ್ನಾಟಕ ಭಾಗದಲ್ಲಿ ರಕ್ಕಸ ಮಳೆ ಮತ್ತು ಭೀಕರ ಪ್ರವಾಹ ಸೃಷ್ಟಿಯಾಗಿತ್ತು. ಇದರಿಂದ ಜಾನುವಾರುಗಳು ವಿಲ ಒದ್ದಾಡಿದ್ರು. ಅದೆಷ್ಟು ಹಳ್ಳಿಗಳು ಜಲಾವೃತವಾಗಿ ಮನೆ ಮಠ ಕೊಚ್ಚಿ ಹೋಗಿತ್ತು. ಬರೋಬ್ಬರಿ 40,000 ಕೋಟಿಗೂ ಹೆಚ್ಚು ಆಸ್ತಿಪಾಸ್ತಿ ನಷ್ಟವಾಗಿತ್ತು. ಇದನ್ನ ಖುದ್ದು ಬಿಎಸ್ವೈ ಅವರೇ ಘೋಷಿಸಿದ್ರು. ಹೀಗಾಗಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಕೊಡೋದಾಗಿ ಬಿಎಸ್ವೈ ಭರವಸೆ ಕೊಟ್ಟಿದ್ರು. ಈ ಬಗ್ಗೆ ಕೇಂದ್ರ ಸರ್ಕಾರದ ಗಮನಕ್ಕೂ ತಂದಿದ್ರು. ನೆರೆ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿ ಅಂತ ಪದೇ ಮನವಿ ಮಾಡಿಕೊಂಡಿದ್ರು. ಆದ್ರೆ ಕೇಂದ್ರ ಸರ್ಕಾರ 2 ಕಂತುಗಳಲ್ಲಿ ಬಿಡುಗಡೆ ಮಾಡಿದ್ದು ಕೇವಲ 1,869 ಕೋಟಿ ರೂಪಾಯಿ ಮಾತ್ರ. ಹೀಗಾಗಿ ನೆರೆ ಸಂತ್ರಸ್ತರಿಗೆ ಬಿಎಸ್ವೈ ಕೊಟ್ಟ ಭರವಸೆಯನ್ನ ಈಡೇರಿಸಿಲ್ಲ. ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನ ಮುಂದಿಟ್ಕೊಂಡು ಸದನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸೋಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ನಂಬರ್ 2, ರಾಜ್ಯಕ್ಕೆ ಅನುದಾನ ಕಡಿತ. ಕೇಂದ್ರ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ 5,490 ಕೋಟಿ ರೂಪಾಯಿ ಅನುದಾನ ಕಡಿತವಾಗಿದೆ. ಹೀಗಾಗಿ ಇದು ಕೂಡ ಪ್ರತಿಪಕ್ಷಗಳ ಬತ್ತಳಿಕೆಯಲ್ಲಿರೋ ಅತಿ ದೊಡ್ಡ ಅಸ್ತ್ರ ಅಂತಾನೆ ಹೇಳಬಹುದು. ಈ ಅಸ್ತ್ರವನ್ನು ಝಳಪಿಸಿದ್ರೆ ಬಿಎಸ್ವೈ ಸರ್ಕಾರ ಪತ್ರಗುಟ್ಟಿ ಹೋಗಲಿದೆ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಹಾಗಾದ್ರೆ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಅನುದಾನ ಹೇಗೆ ಕಡಿತ ಆಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. 15ನೇ ಹಣಕಾಸು ಆಯೋಗದಡಿ ಕೇಂದ್ರಕ್ಕೆ ಸಂಗ್ರಹಿಸಿಕೊಡೋ ತೆರಿಗೆ ಆದಾಯದಲ್ಲಿ ಪ್ರತಿ 100 ರೂಪಾಯಿಯಲ್ಲಿ 40 ರೂಪಾಯಿ ಮಾತ್ರ ರಾಜ್ಯಕ್ಕೆ ವಾಪಸ್ ಸಿಗಲಿದೆ. ಆದ್ರೆ ತೆರಿಗೆ ಆದಾಯ ಹಂಚಿಕೆಯ ಹೊಸ ಸೂತ್ರದ ಪ್ರಕಾರ ಉತ್ತರ ಪ್ರದೇಶ 100ಕ್ಕೆ 256 ರೂಪಾಯಿ ಪಡೆದ್ರೆ ಬಿಹಾರ 100ಕ್ಕೆ 300 ರೂಪಾಯಿ ಪಡೆಯುತ್ತದೆ. ಇದ್ರ ಜೊತೆಗೆ ಈಶಾನ್ಯ ರಾಜ್ಯಗಳಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತದೆ. ಹೀಗಾಗಿ ಈ ವಿಷಯವನ್ನೇ ಮುಂದಿಟ್ಟುಕೊಂಡು ಬಿಎಸ್ವೈ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಟಗರು ಸಿದ್ದರಾಮಯ್ಯ ಇಳಿಯೋ ಸಾಧ್ಯತೆ ಇದೆ. ನಂಬರ್ 3, ಆನಂದ್ ಸಿಂಗ್ ಖಾತೆ ಬದಲಾವಣೆಗೆ ಪಟ್ಟು. ಸಚಿವ ಆನಂದ್ ಸಿಂಗ್ಗೆ ಅರಣ್ಯ ಖಾತೆ ನೀಡಿರೋ ವಿಚಾರ ಸದ್ಯ ರಾಜಕೀಯ ಚರ್ಚಾ ವಿಚಾರವಾಗಿ ಮಾರ್ಪಟ್ಟಿದೆ. ಅರಣ್ಯ ಒತ್ತುವರಿ ಸೇರಿದಂತೆ 15 ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸುತ್ತಿರೋ ಆನಂದ್ ಸಿಂಗ್ಗೆ ಅರಣ್ಯ ಖಾತೆಯನ್ನು ನೀಡಬಾರದು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಇದೇ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸುವ ಕಾರ್ಯತಂತ್ರವನ್ನ ಸಿದ್ದು ಅಂಡ್ ಟೀಮ್ ರೂಪಿಸಿದೆ. ಆ ಮೂಲಕ ಸರ್ಕಾರಕ್ಕೆ ಒತ್ತಡ ಹೇರೋದು ಕಾಂಗ್ರೆಸ್ ಮುಖಂಡರ ಮೆಗಾ ಪ್ಲಾನ್. ಈ ಬಗ್ಗೆ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿದ್ದೇನು ಗೊತ್ತಾ? ಬಹಳ ಜಾಸ್ತಿ ಆಗಿದೆ, 100,000 ಕೋಟಿ ಆಚೆ ಇದೆ, ತಗೊಂಡ್ ಬರ್ತೀವಿ ಅಂತ ಹೇಳಿ ಅದೇ ಕಪ್ಪಣ ಹಾಕಿ ಸರ್ಕಾರ ನಡೆಸೋರೆ. ಈ ನೈತಿಕತೆ ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ. ಆನಂದ್ ಸಿಂಗ್ ಅವ್ರಿಗೆ ಅರಣ್ಯ ಖಾತೆಯಲ್ಲೇ 15 ಕೇಸ್ ದಾಖಲಾಗಿದೆ. ಅವ್ರಿಗೆ ಅರಣ್ಯ ಖಾತೆ ಕೊಡ್ತಾರೆ. ಇವರು ನಾಳೆ ಯಾರಿಗ್ ಬೇಕಾದ್ರೂ ಏನ್ ಬೇಕಾದ್ರೂ ಅಧಿಕಾರ ಕೊಡ್ತಾರೆ. ಅವರು ಒಂದು ಹುಚ್ಚರ ಸಂತೆ ನಡೀತಾ ಇದೆ ರಾಜ್ಯದಲ್ಲಿ, ನಡೀಲಿ, ಜನ ಪಾಠ ಕಲಿಸ್ತಾರೆ, ನೋಡ್ತಾ ಇದ್ದಾರೆ, ಬಹಳ ಗಮನ ಕೊಡ್ತಾ ಇದ್ದಾರೆ. ನನಗೆ ನಿಶ್ಚಿತವಾಗ್ಲೂ ಸಂಪೂರ್ಣ ವಿಶ್ವಾಸ ಇದೆ. ಇವರು ಡ್ರಾಮಾ, ಈ ಪಾಠ, 100 ಕೋಟಿ ಚೆಲ್ಲಿರ್ತಕ್ಕಂಥದ್ದು, ಮತ್ತೆ 100 ಕೋಟಿ ವಸೂಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಬೆಳಕಿಗೆ ಬರುತ್ತೆ, ಜನ ತೀರ್ಮಾನ ಮಾಡ್ತಾರೆ. ಕೇಳಿದ್ರಲ್ಲ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿದ್ದನ್ನ. 15 ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸುತ್ತಿರೋ ಆನಂದ್ ಸಿಂಗ್ ಅವರಿಗೆ ಅರಣ್ಯ ಖಾತೆಯನ್ನ ನೀಡಲಾಗಿದೆ. ಹೀಗಾಗಿ ಇದೇ ವಿಚಾರ ವಿಧಾನಸಭಾ ಅಧಿವೇಶನದಲ್ಲಿ ಸದ್ದು ಮಾಡೋ ಸಾಧ್ಯತೆ ಇದೆ. ನಂಬರ್ 4, ಮಂಗಳೂರು ಗಲಭೆ. ಅದು ಡಿಸೆಂಬರ್ 19.
ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮಂಗಳೂರು ನಗರದಲ್ಲಿ ಗಲಭೆ ಸೃಷ್ಟಿಯಾಗಿತ್ತು. ಕರ್ಫ್ಯೂ ವಿಧಿಸಿದ್ರೂ ಬೀದಿಗಿಳಿದ ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಮುಂದಾದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಸಂಘರ್ಷ ಏರ್ಪಟ್ಟಿತ್ತು. ಈ ವೇಳೆ ಲಾಠಿ ಚಾರ್ಜ್, ಕಲ್ಲು ತೂರಾಟವೂ ನಡೆದು ಹೋಗಿತ್ತು. ಅಷ್ಟೇ ಅಲ್ಲ, ಪೊಲೀಸರು ನಡೆಸಿದ ಗೋಲಿಬಾರ್ನಲ್ಲಿ 2 ಮೃತಪಟ್ಟಿದ್ರು. ಈ ಘಟನೆಯ ನಂತರ ಪ್ರತಿಪಕ್ಷಗಳು ರೊಚ್ಚಿಗೆದ್ದಿತ್ತು. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳಿ ಟೀಕೆ ಮಾಡಿದ್ರು. ಇದೇ ಅಸ್ತ್ರವನ್ನ ಸಿದ್ದರಾಮಯ್ಯ ಸದನದಲ್ಲೂ ಝಳಪಿಸುವ ಸಾಧ್ಯತೆ ಇದೆ. ನಂಬರ್ 5, ಅಪಘಾತದಲ್ಲಿ ಪ್ರಭಾವಿ ಪುತ್ರನ ಪಾತ್ರ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದ ಕಾರು ಅಪಘಾತದಲ್ಲಿ ರಾಜ್ಯದ ಪ್ರಭಾವಿ ಸಚಿವರೊಬ್ಬರ ಪುತ್ರನ ಹೆಸರು ಕೇಳಿ ಬರುತ್ತಿದೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಆಡಳಿತ ಪಕ್ಷವನ್ನು ಮುಜುಗರಕ್ಕೀಡು ಮಾಡುವ ತಂತ್ರವನ್ನು ಕಾಂಗ್ರೆಸ್ ಹೂಡಿದೆ. ಅಪಘಾತದಲ್ಲಿ ಪುತ್ರನನ್ನ ಪಾರು ಮಾಡಲು ಪೊಲೀಸರ ದುರ್ಬಳಕೆ ಮಾಡಲಾಗಿದೆ ಅಂತ ಹೇಳಿ ಸದನದಲ್ಲಿ ಗದ್ದಲ ಉಂಟು ಮಾಡೋಕೆ ಸಿದ್ದರಾಮಯ್ಯ ಯತ್ನಿಸಬಹುದು. ಹೀಗೆ ಮಾಡಿದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನಂಬರ್ 6, ಸರ್ಕಾರದ ಆಡಳಿತ ವೈಫಲ್ಯ. ರಾಜ್ಯ ಬಿಜೆಪಿಯಲ್ಲಿನ ಸಂಪುಟ ವಿಸ್ತರಣೆ, ಖಾತೆ ಕಗ್ಗಂಟಿನಿಂದ ಆಡಳಿತ ಯಂತ್ರ ಸರಿಯಾಗಿ ಟೇಕ್ ಆಫ್ ಆಗಿಲ್ಲ. ಈ ಅಂಶ ಸದನದಲ್ಲಿ ಪ್ರತಿಪಕ್ಷಗಳ ಟೀಕೆಗೆ ಆಹಾರವಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳಿ ಆರೋಪಿಸಿ ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳಲು ಕಾಂಗ್ರೆಸ್ ಮುಂದಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ಬಿಜೆಪಿ ಹಾಗೂ ಬಿಎಸ್ವೈ ವಿರುದ್ಧ ಹರಿಹಾಯ್ದಿದ್ದು ಅತ್ಯಂತ ಕೆಟ್ಟ ಸರ್ಕಾರ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಬಿಎಸ್ವೈ ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ಅಂತಾನೂ ಆರೋಪಿಸಿದ್ರು. ಹೀಗೆ ಆಡಳಿತ ಪಕ್ಷದ ಪ್ರಮುಖ ವೈಫಲ್ಯಗಳನ್ನ ಮುಂದಿಟ್ಟುಕೊಂಡು ಸದನದಲ್ಲಿ ಮುಜುಗರ ಉಂಟು ಮಾಡಲು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರ ಜೊತೆ ಬಿಜೆಪಿ ವಿರುದ್ಧ ತಿರುಗಿ ಬೀಳೋಕೆ ಜೆಡಿಎಸ್ ಮುಖಂಡರು ಕೂಡ ಸದ್ದಿಲ್ಲದೆ ತಯಾರಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಭಾರೀ ಗದ್ದಲ, ಗಲಾಟೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇನ್ನು ಪ್ರತಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮುಗಿಬೀಳೋಕೆ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂತಿದ್ರೆ ರಾಜಾಹುಲಿ ಬಿಎಸ್ವೈ ಏನು ಕೈ ಕಟ್ಕೊಂಡು ಕೂತಿಲ್ಲ. ತಾವು ಕೂಡ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಲು ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಏನು ಅನ್ನೋದೇ ಪರಮ ಕುತೂಹಲ. ಹಾಗಾದ್ರೆ ರಾಜಾಹುಲಿ ಬಿಎಸ್ವೈ ಮಾಡಿರೋ ಆ ಮೆಗಾ ಪ್ಲಾನ್ ಏನು? ಟಗರು ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿ ಅದ್ಹೇಗ್ ರಾಜಾಹುಲಿಗೆ ಠಕ್ಕರ್ ಕೊಡ್ತಾರೆ? ಆ ಸ್ಟೋರಿಯನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಡಿಸ್ಕಸ್ ಮಾಡಿದ್ದಾರೆ. ಇತ್ತ ರಾಜಾಹುಲಿ ಬಿಎಸ್ವೈ ಕೂಡ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಪ್ರತಿಪಕ್ಷಗಳಿಗೆ ಹೇಗೆ ಟಕ್ಕರ್ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಏನದು ಬಿಎಸ್ವೈ ಪ್ಲಾನ್? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಸಿದ್ದರಾಮಯ್ಯ ಹುಲಿ ಆದ್ರೆ ಬಿಎಸ್ವೈ ರಾಜಾಹುಲಿ. ರಾಜತಂತ್ರಗಳನ್ನ ಹೆಣೆಯೋದ್ರಲ್ಲಿ ಚಾಣಕ್ಯ. ಹೀಗಾಗಿ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ದಾಳಿಯನ್ನ ಹೇಗೆ ಮೆಟ್ಟಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ಅದರಲ್ಲೂ ಟಗರು ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಹೇಗೆ ಸಮರ್ಥವಾಗಿ ಎದುರಿಸಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕೆಲ ತಂತ್ರಗಳನ್ನು ಕೂಡ ಹೆಣೆದಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಟಗರನ್ನ ಎದುರಿಸಲು ರಾಜಾಹುಲಿ ಹೆಣೆದಿರೋ ಆ ತಂತ್ರಗಳೇನು? ಸದನದಲ್ಲಿ ಅವು ಹೇಗೆ ಸಿದ್ದರಾಮಯ್ಯರ ಅಸ್ತ್ರಗಳಿಗೆ ಪ್ರತ್ಯಸ್ತ್ರಗಳಾಗ್ತವೆ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ನಡೆಸಿದ ಶಾಸಕಾಂಗ ಪಕ್ಷದ ಸಭೆ ಹೇಗಿತ್ತು, ಅದರಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅನ್ನೋದನ್ನ ನೀವು ನೋಡ್ಲೇಬೇಕು. ಸಿದ್ದರಾಮಯ್ಯ ನಿವಾಸದಲ್ಲಿ ರಹಸ್ಯ ಸಭೆ. ಆ ಸಭೆಯಲ್ಲಿ 6 ಅಸ್ತ್ರಗಳ ಬಗ್ಗೆ ಚರ್ಚೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರೋ ಟಗರು ಸಿದ್ದರಾಮಯ್ಯನವರ ಮನೆಯಲ್ಲಿ ಭಾನುವಾರ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ರು. ಸೋಮವಾರ ನಡೆಯೋ ವಿಧಾನಮಂಡಲ ಅಧಿವೇಶನದಲ್ಲಿ ಯಾವೆಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಬಿಎಸ್ವೈ ಸರ್ಕಾರವನ್ನ ತರಾಟೆಗೆ ತಗೋಬೇಕು ಅನ್ನೋದರ ಬಗ್ಗೆ ತಂತ್ರಗಳನ್ನ ಹೆಣೆದ್ರು. ಕೊನೆಗೆ ನೆರೆ ಪರಿಹಾರ ವೈಫಲ್ಯ, ಮಂಗಳೂರು ಗಲಭೆ ಸೇರಿದಂತೆ ಒಟ್ಟು 6 ಪ್ರಬಲ ಅಸ್ತ್ರಗಳನ್ನ ರೆಡಿ ಮಾಡಿದ್ರು.
ಭಾನುವಾರ ಸಂಜೆ ಸಿದ್ದರಾಮಯ್ಯ ಕರೆದಿದ್ದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಿರಿಯ ನಾಯಕರಾದ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಚಿವ ಡಿಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ, ಎಂ ಕೃಷ್ಣಪ್ಪ, ಎಸ್ಆರ್ ಪಾಟೀಲ್, ಯುಟಿ ಖಾದರ್ ಮತ್ತು ಎಚ್ಕೆ ಪಾಟೀಲ್ ಸೇರಿದಂತೆ ಮತ್ತೆ ಕೆಲ ನಾಯಕರು ಭಾಗವಹಿಸಿದ್ರು. ಈ ಸಭೆಯಲ್ಲಿ ರೆಡಿಯಾದ ಆ ಅಸ್ತ್ರಗಳಿಂದ ಕಾಂಗ್ರೆಸ್ ನಾಯಕರು ಬಿಎಸ್ವೈ ಸರ್ಕಾರದ ಮೇಲೆ ಮುಗಿಬೀಳೋಕೆ ಸಜ್ಜಾಗಿದ್ದಾರೆ. ಸಿದ್ದರಾಮಯ್ಯನವರೇ ಪ್ರತಿಪಕ್ಷ ನಾಯಕ. ವಿಧಾನಮಂಡಲದ ಅಧಿವೇಶನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆದರೆ ಈಗಲೂ ವಿಪಕ್ಷ ನಾಯಕ ಮತ್ತು ಕೆಪಿಸಿಸಿ ಅಧ್ಯಕ್ಷ ವಿಚಾರದ ಗೊಂದಲಕ್ಕೆ ಕಾಂಗ್ರೆಸ್ ಮುಕ್ತಿ ಹಾಡಿಲ್ಲ. ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದರೂ ಅವು ಅಂಗೀಕಾರವಾಗಿಲ್ಲ. ಹೊಸಬರ ನೇಮಕವೂ ಆಗಿಲ್ಲ. ಹೀಗಾಗಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರೇ ವಿಪಕ್ಷ ಮತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರಲಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಹುಮ್ಮಸ್ಸು ಮತ್ತಷ್ಟು ಹೆಚ್ಚಾಗಿದೆ. ಇದೇ ಜೋಶಲ್ಲಿ ಸಿದ್ದರಾಮಯ್ಯ ಸದನದಲ್ಲಿ ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದು ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸುವ ಸಾಧ್ಯತೆ ಇದೆ. ಸರ್ಕಾರದ ವಿರುದ್ಧ ಎಚ್ಡಿಕೆ ಕಿಡಿ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೂಡ ಬಿಎಸ್ವೈ ಮೇಲೆ ಮುಗಿಬೀಳೋಕೆ ಸಿದ್ಧರಾಗಿದ್ದಾರೆ. ಭಾನುವಾರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಎಚ್ಡಿಕೆ ಬಿಎಸ್ವೈ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈ ಸರ್ಕಾರದಲ್ಲಿ ನಿರಂತರ ದ್ವೇಷ ರಾಜಕಾರಣ ನಡೆಯುತ್ತಿದೆ. ನನ್ನ ಅವಧಿಯಲ್ಲಿ ಕೊಟ್ಟ ಎಲ್ಲ ಅನುದಾನವನ್ನು ಸ್ಥಗಿತ ಮಾಡಿದ್ದಾರೆ. ಈ ಬಗ್ಗೆ ವಿಧಾನಸಭೆಯಲ್ಲಿ ನಾನು ಚರ್ಚೆ ಮಾಡ್ತೇನೆ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಎಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣ ಮಾಡಬೇಕಾದ್ರೆ ರಾಜ್ಯಪಾಲರ ಏನ್ ನಾಳೆ ದಿನ ಅವರ ಭಾಷಣ ಇದೆ ಅದರ ಮೇಲೆ ಚರ್ಚೆ ಮಾಡಬೇಕಾದ್ರೆ ಹಲವಾರು ರೀತಿಯಲ್ಲಿ ಸರ್ಕಾರದಲ್ಲಿ ದ್ವೇಷದ ರಾಜಕಾರಣಗಳೇನು ನಡೀತಾ ಇದೆ ಮತ್ತು ನನ್ನ ಕಾಲದಲ್ಲಿ ಕೊಟ್ಟಂತ ಅಭಿವೃದ್ಧಿ ಹಣವನ್ನ ತಡೆಯತಕ್ಕಂಥ ಕೆಲಸ ಮಾಡಿದ್ದಾರೆ. ಸ್ಥಗಿತಗೊಳಿಸಿರ್ತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡಲಿದ್ದೇನೆ. ಹೀಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಬಿಎಸ್ವೈ ಸರ್ಕಾರದ ಮೇಲೆ ಮುಗಿಬೀಳೋಕೆ ಸರ್ವ ಸಿದ್ಧತೆ ನಡೆಸಿದ್ರೆ ಬಿಎಸ್ವೈ ಕೂಡ ಪ್ರತಿಪಕ್ಷಗಳ ಟೀಕೆಗಳನ್ನು ಮೆಟ್ಟಿ ನಿಲ್ಲೋಕೆ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ವಿಪಕ್ಷಗಳ ಟೀಕೆಗಳಿಗೆ ಹೇಗೆ ಪ್ರತ್ಯುತ್ತರ ನೀಡಬೇಕು ಅನ್ನೋದರ ಬಗ್ಗೆ ತಂತ್ರಗಳನ್ನು ಹೆಣೆದಿದ್ದಾರೆ ರಾಜಾಹುಲಿ. ಈಗಾಗಲೇ ಸಿಎಂ ಬಿಎಸ್ವೈ ಇಲಾಖಾವಾರು ಬಜೆಟ್ ಪೂರ್ವಭಾವಿ ಚರ್ಚೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಆರ್ಥಿಕ ಸ್ಥಿತಿಯ ಬಗ್ಗೆ ಅಂಕಿಅಂಶ ಸಂಗ್ರಹಿಸಿದ್ದಾರೆ. ವಿಪಕ್ಷ ನಾಯಕರುಗಳ ಆರೋಪಗಳಿಗೆ ಸೂಕ್ತ ತಿರುಗೇಟು ನೀಡಲು ಸಿದ್ಧರಾಗುವಂತೆ ಸಂಬಂಧಪಟ್ಟ ಇಲಾಖೆಗಳ ಸಚಿವರಿಗೂ ಸೂಚನೆ ನೀಡಿದ್ದಾರೆ. ಲೋಕೋಪಯೋಗಿ, ಕಂದಾಯ ಇಲಾಖೆಗಳಿಂದ ಕೈಗೊಂಡಿರೋ ಪರಿಹಾರ ಕಾಮಗಾರಿಗಳ ಬಗ್ಗೆ ಪಟ್ಟಿ ಸಿದ್ಧಪಡಿಸಲು ನಿರ್ದೇಶಿಸಿದ್ದಾರೆ. ಅದೇನೇ ಇರಲಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ವಿಧಾನಮಂಡಲದಲ್ಲಿ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರ ಹೆಣೆದಿದ್ರೆ ಬಿಜೆಪಿ ನಾಯಕರು ಆ ತಂತ್ರಗಳನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಅನ್ನೋದಕ್ಕೆ ಪ್ರತಿತಂತ್ರಗಳನ್ನು ಹೆಣೆದಿದ್ದಾರೆ. ಹೀಗಾಗಿ ಸದನದಲ್ಲಿ ಮಾತಿನ ಯುದ್ಧ ನಡೆಯೋದಂತೂ ಗ್ಯಾರಂಟಿ ಎನ್ನಲಾಗುತ್ತಿದೆ. ವಿಧಾನಮಂಡಲ ಅಧಿವೇಶನದಲ್ಲಿ ಟಗರು ಮತ್ತು ರಾಜಾಹುಲಿಯ ಮಧ್ಯೆ ಮಾತಿನ ಸಮರ ನಡೆದು ಹೋಗುತ್ತಾ? ಈ ಇಬ್ಬರು ನಾಯಕರಿಗೂ ಈ ಅಧಿವೇಶನ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಅದು ಯಾಕೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಹೀಗಾಗಿ ರಾಜಾಹುಲಿ ಬಿಎಸ್ವೈ ಮತ್ತು ಟಗರು ಸಿದ್ದರಾಮಯ್ಯ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ ಇಬ್ಬರು ನಾಯಕರಿಗೂ ಈ ಅಧಿವೇಶನ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಬಿಎಸ್ವೈ ರಾಜ್ಯ ಸರ್ಕಾರದ ರಾಜಾಹುಲಿ. ಆದ್ರೆ ಸಿಎಂ ಆದ್ಮೇಲೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಿವೆ. ಹೆಜ್ಜೆ ಹೆಜ್ಜೆಗೂ ಕಲ್ಲು ಮುಳ್ಳಿನ ಹಾದಿ ಎದುರಾಗ್ತಿದೆ. ಬೈ ಎಲೆಕ್ಷನ್ ನಲ್ಲಿ ಪಕ್ಷಾಂತರಿಗಳನ್ನ ಗೆಲ್ಲಿಸಿಕೊಂಡು ಬರೋದು ಸವಾಲಾಗಿತ್ತು. ಆನಂತರ ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಕಗ್ಗಂಟಾಗಿತ್ತು. ಅವೆಲ್ಲವೂ ಮುಗಿತು ಅಂದ್ಕೊಂಡಿರುವಾಗಲೇ ಈಗ ವಿಧಾನಮಂಡಲ ಅಧಿವೇಶನ ಎದುರಾಗಿದೆ. ಸೋಮವಾರದಿಂದ 4 ದಿನಗಳ ಕಾಲ ಅಧಿವೇಶನ ನಡೆದ್ರೆ ಮಾರ್ಚ್ 5ರಂದು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಆದ್ರೆ ಇದೇ ಸರಿಯಾದ ಅವಕಾಶ ಅಂತ ಕಾದು ಕೂತಿರೋ ಟಗರು ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯಗಳನ್ನೇ ಬ್ರಹ್ಮಾಸ್ತ್ರಗಳನ್ನಾಗಿ ಮಾಡಿಕೊಂಡು ಎಗರೆಗರಿ ಗುಮ್ಮೋಕೆ ರೆಡಿಯಾಗಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಟಗರು ಸಿದ್ದರಾಮಯ್ಯ ಮತ್ತು ರಾಜಾಹುಲಿ ಬಿಎಸ್ವೈ ಇಬ್ಬರಿಗೂ ಈ ಸಲದ ವಿಧಾನಮಂಡಲ ಅಧಿವೇಶನ ತುಂಬಾನೇ ಇಂಪಾರ್ಟೆಂಟ್. ಸಿದ್ದರಾಮಯ್ಯ ತಮ್ಮ ಖಡಕ್ ವಾಗ್ದಾಳಿಯಿಂದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಿದೆ. ಆ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಿ ವಿಪಕ್ಷ ಸ್ಥಾನ ತಮ್ಮ ಕೈಜಾರದಂತೆ ನೋಡಿಕೊಳ್ಳುವ ತಂತ್ರ ಅನುಸರಿಸುತ್ತಿದ್ದಾರೆ. ಹಾಗೇನೆ ಬಿಎಸ್ವೈ ಕೂಡ ಪ್ರತಿಪಕ್ಷಗಳ ವಾಗ್ದಾಳಿಯನ್ನ ಸಮರ್ಥವಾಗಿ ಎದುರಿಸಿ ತಮ್ಮ ತಾಕತ್ತೇನು ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ಗೆ ತೋರಿಸಿಕೊಡಬೇಕು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಸರ್ಕಾರಕ್ಕೆ ಎದುರಾಗುವ ಮುಖಭಂಗ ತಪ್ಪಿಸಿ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡೋದು ಬಿಎಸ್ವೈ ಮೆಗಾ ಪ್ಲಾನ್.
ಏನೇ ಇರಲಿ, ವಿಧಾನಮಂಡಲ ಅಧಿವೇಶನಕ್ಕೆ ಕ್ಷಣಗಣನೆ ಶುರುವಾಗಿದ್ದು, ರಾಜ್ಯಪಾಲರ ಭಾಷಣದ ನಂತರ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಮಾತಿನ ಸಮರ ನಡೆದು ಹೋಗಲಿದೆ. ಈ ಸಮರದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ರಾಜ್ಯಪಾಲರ ಭಾಷಣದಲ್ಲಿ ಯಾವೆಲ್ಲ ಅಂಶಗಳಿವೆ? ಬಿಎಸ್ವೈ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಸಿಹಿ ಸುದ್ದಿ ಇದೆಯಾ, ಕಹಿ ಸುದ್ದಿ ಇದೆಯಾ ಅನ್ನೋದೇ ಸದ್ಯದ ಕುತೂಹಲ. ವಿಧಾನಮಂಡಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಮಾತಿನ ಯುದ್ಧ ನಡೆಯೋದು ಕಾಮನ್. ಆದ್ರೆ ಈ ಸಲ ಅದು ತಾರಕಕ್ಕೇರುತ್ತಾ? ಕಾದು ನೋಡಬೇಕಿದೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.